ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನ್ನತ್ತಿನ ಅಮಾವಾಸ್ಯೆ ನಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತ ಲಾಗ್ ಮಾಡಿದ್ದೀನಿ. ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಊರಲ್ಲಲ್ವಾ ಚೆನ್ನಾಗಿರ್ತೀನಿ. ಇನ್ನು ಬೆಂಗಳೂರಲ್ಲೇ ಒಂದು ಸ್ವಲ್ಪ ಆ ಕಡೆ ಇರುತ್ತೆ, ಬೇಜಾರು ಅನ್ನಿಸ್ತಿರ್ತೈತೆ. ಆದರೆ ಊರಲ್ಲಿ ಮಾತ್ರ ಬೇಜಾರು ಅನಿಸಲ್ಲ, ಯಾಕಂದರೆ ಎಲ್ಲರೂ ರಿಲೇಷನ್ಸ್ ಇರ್ತಾರಲ್ವ. ಹಾಗಾಗಿ ನೋಡಿ, ನಮ್ಮ ಅತ್ತೆ ಜೊತೆಗೆ ಮಾರ್ನಿಂಗ್ಗೆ ಆಟ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಆಲ್ರೆಡಿ. ಅವರು ಕುಕ್ಕಿ ಮರಿ, ಈ ಕಡೆ ಕುತ್ತಿ ಮರಿ ಅಂತಾರೆ, ನೀವೇನಂತೀರೋ ಕಮೆಂಟ್ ಮಾಡಿ ಆಡ್ತಿದ್ರು. ಆಮೇಲೆ ನಮ್ಮ ಮೈದನ್ನ ಟ್ಯಾಕ್ಟ್ರ್ ಪೂಜೆ ಮಾಡಬೇಕಲ್ವ, ಅಮಾವಾಸ್ಯೆ ದಿನ. ಅದಕ್ಕೆ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ರು. ಅವ್ರು ಫುಲ್ಲೆಲ್ಲ ತೊಳೆದ್ಬಿಟ್ಟು ವಿಭೂತಿ ಹಾಕಿ ಪೂಜೆ ಮಾಡಿದ್ರು. ಆಮೇಲೆ ಅಷ್ಟರಲ್ಲೂ ಎಲ್ಲ ವಾಶ್ ಮಾಡಿ ಶಾಂಪೂ ಹಾಕಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆನೂ ಆಗ್ಲಿ ಟ್ಯಾಕ್ಟ್ರ್ ಪೂಜೆ ಮಾಡಬೇಕು, ಟ್ಯಾಕ್ಟ್ರನ್ನೆಲ್ಲ ತೊಳಿಬೇಕು. ಅಷ್ಟಿಗೆ ನನ್ನ ಮಗಳಿಗೆ ನೀರು ಉಗ್ಗಿದ್ರು. ಅವರು ಕಂಪ್ಲೇಂಟ್ ಹೇಳ್ತಾ ಇದ್ಲು ಅವಳು ನನಗೆ, ಚಿಕ್ಕಪ್ಪ ಹಿಂಗೆ ನೀರು ಉಗ್ಗಿದ್ರು ಅಂತಂದೇಳಿ. ಏನಾಗಲ್ಲ, ಅಪೋಸಿಟ್ ಹೋಗ್ಬೇಡ, ಅವ್ರ ಜೊತೆ ನಿನ್ನೆ ವಾಶ್ ಮಾಡಿ ಟ್ಯಾಕ್ಟ್ರ್ ಅಂತ ಹೇಳ್ತಾ ಇದ್ದೆ ನಾನು ಕೂಡ. ಅದು ವೆಹಿಕಲ್ಗೆ ಎಷ್ಟು ನೀರಿದ್ದರೂ ಸಾಲದೇನೆ ಫುಲ್ಲೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ, ಇದು ಇಂಜಿನ್ ಇಲ್ಲಿತ್ತು, ಟೇಲರ್ ಆ ಕಡೆ ಸೈಡ್ ಇತ್ತು. ಹಾಗಾಗಿ ಅದನ್ನೊಂದು ವಾಶ್ ಮಾಡೋಕ್ಕೆ ಹೋದ್ರು ಅವರು. ಎಲ್ಲ ಶಾಂಪೂ ಹಾಕಿ ಉಜ್ಜೋದಕ್ಕೆ ನೋಡಿ ಅಂತೈತೆ. ಮತ್ತು ಎಲ್ಲ ವೆಹಿಕಲ್ ಆಗಲಿ ಆಮೇಲೆ ಮಷೀನ್ ಆಗಲಿ ಎಲ್ಲ ವಾಶ್ ಮಾಡಿ ಪೂಜೆ ಮಾಡ್ತಾರೆ. ಮನ್ನತ್ತಿನ ಅಮಾವಾಸ್ಯೆ ಅಂದರೆ ಭಾಳ ಫೇಮಸ್ ನಮ್ಮ ಸೈಡು. ಪ್ರತಿ ಅಮಾವಾಸ್ಯೆ ಆದರೂ ಕೂಡ ಇಷ್ಟೇ ಚೆನ್ನಾಗಿ ಪೂಜೆ ಮಾಡೋದು, ಎಲ್ಲ ಅಡುಗೆ ಮಾಡೋದು. ಅಷ್ಟನ್ನೇ ಎಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಒಣಗಲಿ ಅಂಥೇಳಿ ಹೊಲ್ದಾಗ ಹೋಗ್ಬರೋನು ಅಂಥೇಳಿ ಹೋಗ್ತಾಯಿದ್ರು. ನೋಡಿ, ನಮ್ಮ ಪ್ಲೇಸಾಗೆ ನಾವು ಹೊಲದಲ್ಲಿ ಈ ಸರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿವಿ. ಮಳೆನೇ ಬಂದಿಲ್ಲ, ಹಾಗಾಗಿ ಹುಟ್ಟೇ ಇಲ್ಲ. ಹೆಸರು ಕಾಳು ಹಾಕಿದವ್ರದ್ದು ಎಲ್ಲ ಹುಟ್ಟೈತೆ ಒಂದು ಸ್ವಲ್ಪ, ಆದರೆ ಅದಕ್ಕೂ ಕೂಡ ಮಳೆ ಬೇಕು. ಮಳೆನೇ ಬರ್ತಾಯಿಲ್ಲ, ಎಲ್ಲ ಬಾಡಿ ಹೋಗ್ತಾಯಿದ್ವು, ಸತ್ತು ಹೋಗ್ತಾವೆ ಗಿಡಗಳು ಅಂತೆಲ್ಲ ಹೇಳ್ತಾಯಿದ್ರು. ರೈತನಿಗೆ ಮಳೆ ಅಂದ್ರೇ ಇಂಪಾರ್ಟೆಂಟು, ಆದರೆ ಮಳೆ ಬರ್ತಾಯಿಲ್ಲ. ಭಾಳ ಅಂದರೆ ಭಾಳ ಈ ಸಲ ಲಾಸ್ ಆಗುತ್ತೆ ಅಂತ ಬೇಜಾರು ಮಾಡ್ಕೋತಾ ಇದ್ದರು ಎಲ್ಲರೂ. ನೋಡಿ, ಇಬ್ಬರು ಹೊಲಕ್ಕೆ ಹೋಗಿ ಬಂದು ಅಷ್ಟೊತ್ತಿಗೆಲ್ಲ ಒಣಗಿತ್ತಲ್ವ ಟ್ಯಾಕ್ಟರು, ಪೂಜೆ ಮಾಡಿದ್ರಾಯ್ತಂತ ನೋಡ್ತಾಯಿದ್ರು. ಫುಲ್ಲೆಲ್ಲ ನಮ್ಮ ಮೈದನ ಜೊತೆಗೆ ನಮ್ಮ ಮಗಳಂತೂ ಫುಲ್ಲು ಇದನ್ನು ಮಾಡ್ತಾರೆ. ಕಾಕ ಅವರಿದ್ರೇ ಇಷ್ಟ, ಕಾಕ ಅಂತೇಳಿ ಅವ್ರ ಜೊತೆಗೆ ಆಟ, ನಮ್ಮ ಅತ್ತೆ ಜೊತೆಗೂ ಆಟ. ಇನ್ನು ನಮ್ಮ ಮಾವರ ಜೊತೆನೇ ಸುಮ್ಮನೆ ಇರ್ತಾಳೆ, ಅವರೊಂದು ಸ್ವಲ್ಪ ಆವಾಜ್ ಆಗ್ತಾರೆ, ಹಾಗಾಗಿ ಸುಮ್ಮನೆ ಇರ್ತಾಳೆ. ಇಲ್ಲಾಂದರೆ ಹೆವಿ ಆಟ ಆಡ್ತಾರೆ ಎಲ್ಲರ ಜೊತೆನೂ. ಆ ಕಡೆ ಮನೆಯಲ್ಲಿ ನಮ್ಮ ಅಂಟಿ ಮನೆ, ನಮ್ಮ ಚಿಕ್ಕಪ್ಪರ ಮನೆ, ಅಲ್ಲಿ ಕೂಡ ಅಷ್ಟೇ ಭಾಳ ಆಟ ಅವಳಿಗೆ ಆಟ ಇದ್ದರೆ ಸಾಕಲ್ವ, ಊಟ ಬೇಡ ಏನು ಬೇಡ, ನಾವೇ ನೆನೆಸ್ಬೇಕು ಊಟ ಅಂಥೇಳಿ. ಫುಲ್ ಆಟ ಎಲ್ಲ. ಅಕ್ಕ ಒಂದು ಫೋಟೋ ತೆಗಿ ಅಂತ ತೆಗಿತಾ ಇದ್ದೆ. ಆಮೇಲೆ ಮಣ್ಣಿನಿಂದನೇ ಎತ್ತುಗಳು ಮಾಡಿ ಅದನ್ನಿಟ್ಟು ಪೂಜೆ ಮಾಡೋದಕ್ಕೆ ಮನ್ನತ್ತಿನ ಅಮಾವಾಸ್ಯೆ ಅಂತಾರೆ. ಅದನ್ನೇ ಹೊಲದಲ್ಲಿನೇ ಫುಲ್ಲು ಮಣ್ಣು ತೊಗೊಂಡು ಅದನ್ನೇನೋ ಒಂದು ಹದಕ್ಕೆ ಮಾಡಿಕೊಂಡು ಎತ್ತು ಮಾಡಿದರೆ ಚೆನ್ನಾಗಿ ಅಂಥೇಳಿ ನಮ್ಮ ಇದನ್ನ ಹೊಲದಲ್ಲಿನೇ ಮಣ್ಣು ತೊಗೊಂಡು ಬರ್ತಾಯಿದ್ರು. ಇವಳನ್ನು ಹೇಳ್ತೀನಲ್ವ, ನನ್ನ ಮಗಳು, ಅವ್ರು ಎಲ್ಲಿ ಹೋಗ್ತಾರೋ ಅವ್ರ ಚಿಕ್ಕಪ್ಪನ ಹಿಂದೆಯೇ. ಅವ್ರು ಎಲ್ಲಿಗಾರ ಹೋಗ್ಬೇಕಂದ್ರೂ ಇವಳು ಕಣ್ ತಪ್ಪಿಸಿ ಹೋಗಬೇಕು, ಅಷ್ಟು ಇದನ್ನು ಮಾಡ್ತಾಳೆ. ಅವ್ರಂದರೆ ಇಷ್ಟ ಅವಳಿಗೆ. ಫುಲ್ ಅವ್ರ ಜೊತೆನೇ ಮಣ್ಣಲ್ಲಿ ನಾನು ನೀರು ಹಾಕ್ತೀನಿ, ನೀವು ಎಲ್ಲ ಹಿಂಗೆ ಮಾಡಿ, ನಾನು ಆ ಥರ ಮಣ್ಣಲ್ಲಿ ಆಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ಲು. ಬೇಡ ಅಂತ ಹೇಳ್ತಾಯಿದ್ರು ಅವರು. ಅಲ್ಲಿ ಬಿಸಿಲು ಅನಿಸ್ತಿತ್ತಲ್ವ, ಹಾಗಾಗಿ ಈ ಕಡೆ ತೊಗೊಂಡು ಬಂದು ಫುಲ್ ಅದನ್ನು ಎತ್ತುಗೆ ಯಾವ ಶೇಪು ಬೇಕು ಈ ಥರ ಅಂತಂದೇಳಿ ಎಲ್ಲ ಮಾಡ್ತಾಯಿದ್ರು ಅವರು. ಆಮೇಲೆ ಮಾಡಿದರು, ಅವಳು ಗೊಂಬೆನೊಳಗೆ ಕರ್ಕೊಂಡು ಹೋಗ್ಬಿಟ್ಟೆ ನಾನು. ಹಾಗಾಗಿ ಮಾಡಾದಮೇಲೆ ನನ್ನ ಮಗಳು ಪೂಜೆ ನೋಡಿ, ಇದು ಅಲ್ಲೊಂದು ಕುಂಕುಮ ಇಲ್ಲೊಂದು ಕುಂಕುಮ ಇಟ್ಟು ಎತ್ತುಗಳಿಗೆ ಪೂಜೆ ಮಾಡ್ಯಾಳೆ. ಆ್ಯಕ್ಚುಲಿ ಕಣ್ಣು ಅಂಥೇಳಿ ಜೋಳದ ಕಾಳು ಇಡ್ತೀವಿ ನಾವು, ಅದನ್ನ ಇಟ್ಟಿರಲಿಲ್ಲ. ಫುಲ್ ಆದಮೇಲೆ ಮತ್ತು ಅಡುಗೆ ಮಾಡಬೇಕಲ್ವ, ನಾವೆಲ್ಲ ಹೋಗಿದ್ವಿ ಅಂತಂದೇಳಿ ನಮ್ಮ ಅತ್ತೆ ಹೋಳಿಗೆ ಮಾಡಿದರು, ಇಲ್ಲಾಂದರೆ ಕಡುಬು ಮಾಡ್ತಿದ್ರು. ಹೋಳಿಗೆ ಫುಲ್ಲು ರೆಡಿ ಆಗಿತ್ತು. ನಾನು ಹೂರ್ಣ ಅದನ್ನೆಲ್ಲ ಒಂದು ಸಲ ನಿಮಗೆ ತೋರಿಸಿದ್ದೆ, ಹಾಗಾಗಿ ಹೂರ್ಣದ್ದೇನು ತೋರಿಸಿಲ್ಲ. ಅವರು ನಮ್ಮ ಅತ್ತೆ ಫುಲ್ ಕರೆಕ್ಟ್ ಅಂದರೆ ಕರೆಕ್ಟ್ ಅದ, ಯಾಕಂದರೆ ಫುಲ್ ಅವ್ರು ಯಾವಾಗಿಂದನೂ ಅಡುಗೆದು ಎಕ್ಸ್ಪೀರಿಯೆನ್ಸ್ ಭಾಳ ವರ್ಷ, ಹಾಗಾಗಿ ಏನು ಮಿಸ್ಸೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಅವ್ರದ್ದು. ಅದ್ರಾಗ ಬೇರೆ ಒಲೆ ಮೇಲೆ ಮಾಡ್ತಾರೆ, ಸಖತ್ತಾಗಿರ್ತೈತೆ. ಬಿಸಿ ಹೋಳಿಗೆ ತಿನ್ನು ಅಂತ ಹೇಳ್ತಾಯಿದ್ರು. ಇಲ್ಲತ್ತೆ ಆಮೇಲೆ ತಿನ್ನೋಣ ಬಿಡಿ ಇಷ್ಟರು ಸೇರಿ ಅಂತಂದೇಳಿ ರೆಡಿ ಆಗ್ತಾಯಿದ್ವು ಹೋಳಿಗೆ. ಎಲ್ಲ ಹೋಳಿಗೆ ರೆಡಿ ಮಾಡಿ, ಅದ್ರ ದಪ್ಪ ದೊಡ್ಡ ಹೋಳಿಗೆ ಅವರು 2 ತಿಂದರೆ ಸಖತ್ತಾಗಿರ್ತೈತೆ. ತುಪ್ಪ ಹಾಲು ಬಾಯಲ್ಲಿ ನೀರು ಬರುತ್ತೆ, ಸಖತ್ತಾಗಿತ್ತು. ತಿಂದ್ವಿ. ಮಾಡಲೇಬೇಕಲ್ವ, ಸಾಂಬಾರು ರೈಸ್ ಎಲ್ಲ ಅಡುಗೆದು ಪ್ರತಿ ಅಮಾವಾಸ್ಯೆ ಕೂಡ ಇಷ್ಟೇ ಜೋರು ಮಾಡೋದು. ಇಷ್ಟೆಲ್ಲ ಅಡುಗೆ ಕಂಪಲ್ಸರಿ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಅವೆಲ್ಲ ಒಂದು ಹಳ್ಳಿಯ ಸೈಡೇ ಇದೆಲ್ಲ ಉಳಿದಿರೋದು ಸಂಪ್ರದಾಯ. ಸಿಟಿಯಲ್ಲೆಲ್ಲಾದ್ರೂ ಬ್ಯುಸಿ ಲೈಫೇ ಅಲ್ವಾ, ಬ್ಯುಸಿ ಲೈಫಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಹಾಗಾಗಿ
ಹಳ್ಳಿಯಲ್ಲಂತೂ ಇದನ್ನೆಲ್ಲ ಕಂಪಲ್ಸರಿ ಮಾಡ್ತಾರೆ. ಹೋಳಿಗೆ ಆದಮೇಲೆ ಬದನೇಕಾಯಿ ಪಲ್ಯ ಅಂತೂ ಕಂಪಲ್ಸರಿ ನಮ್ಮ ಸೈಡು. ಕಟ್ಟಿನ ಸಾಂಬಾರು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಹೋಳಿಗೆನೂ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿತ್ತು. ಆಮೇಲೆ ರೈಸು ಸಾಂಬಾರು ಇದನ್ನಿಷ್ಟು ಮಾಡಾದಮೇಲೆ ಬಜ್ಜಿ ಕೂಡ ಮಾಡಿದರು. ಪೂಜೆ ಮಾಡಿ ಎಡೆ ಹಿಡಿಬೇಕಲ್ವ, ಹಾಗಾಗಿ ಟ್ಯಾಕ್ಟ್ರಿಗೆ ಒಂದು ಎಡೆ ಮತ್ತು ಒಳಗಡೆ ದೇವ್ರಿಗೆ ಒಂದು ಎಡೆ ಅಂತಂದೇಳಿ ಪ್ರಸಾದ ಅಂತೀವಲ್ವ, ಆ ಥರ ಕಾಯಿ ಒಡೆದು ಯಾವಾಗಲೂ ಈ ಥರನೇ ಅಮಾವಾಸ್ಯೆ ಮಾಡೋದು ಈ ಥರನೇ ನಮ್ಮ ಸೈಡು. ಹಾಗಾಗಿ ನನ್ನ ಮಗಳು ಕೂಡ ನಾನು ಕಾಯಿ ಹೊಡಿತೀನಿ, ನಾನು ಪೂಜೆ ಮಾಡ್ತೀನಿ ಅಂತೆಲ್ಲ ಓಡಾಡ್ತಾಯಿದ್ಲು. ಕಲ್ಲೆಸ್ಕೊಡ್ತಾ ಹೇಳ್ತೀನಲ್ವ, ಊರಲ್ಲಿ ಹೋದ್ರೆ ಅವಳು ಒಂಥರ ರೌಡಿ ಬೇಬಿ ಆಗಿಬಿಡ್ತಾಳೆ. ನಮ್ಮ ಮಾತು ಅಸ್ಸಲು ಕೇಳಲ್ಲ. ಅದೇ ಬೆಂಗಳೂರಲ್ಲಿ ಬರಲಿ, ಬೆಂಗಳೂರಿಗೆ ಬಂದರೆ ಏನು ಗೊತ್ತಿಲ್ಲದಂಗೆ ಅಷ್ಟು ಇನ್ನೋಸೆಂಟ್ ಇರ್ತಾಳೆ. ಯಾಕಂದರೆ ಅಲ್ಲಿ ಅಜ್ಜಿ ಅಜ್ಜ ಇರ್ತಾರಲ್ವ ಸೇವ್ ಮಾಡೋಕ್ಕೆ, ಹಾಗಾಗಿ ಅವಳದೇ ಆಟ. ಎಲ್ಲ ನಮಸ್ಕಾರ ಮಾಡಮ್ಮ ಅಂತೇಳಿ ಗಾಳಿ ಫುಲ್ಲು ಗಾಳಿ, ಮಳೆ ಅಂತೂ ಇಲ್ಲ. ಬೇಸಿಗೆ ಬಿಸಿಲಾಗಿದೆ ನಮ್ಮ ಸೈಡು. ಒಂದು ಸ್ವಲ್ಪನೂ ಮಳೆ ಇಲ್ಲ. ಮಳೆ ಬೇಕು ಅಂತ ಎಷ್ಟು ಇದನ್ನು ವೆಯ್ಟ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಮಳೆ ಇಲ್ಲ, ಅದು ಒಂದು ಸ್ವಲ್ಪ ಭಾಳ ಬೇಜಾರಾಯಿತು. ಆ್ಯಕ್ಚುಲಿ ಈಗಲ ಟೈಮಿಗೆ ಫುಲ್ಲು ಬಿಸಿಲು ಅಂದರೆ ಫುಲ್ ಬಿಸಿಲು ಇರಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಳೆ ರಾಯ ಬರ್ತಿಲ್ಲ. ಲಾಸ್ಟ್ ಟೈಮ್ ನೋಡಿದ್ರೆ ಫುಲ್ಲು ಮಳೆ ಇತ್ತು, ಈ ಟೈಮ್ ನೋಡಿದ್ರೆ ಮಳೆ ಇಲ್ಲ. ಫುಲ್ಲೆಲ್ಲ ಪ್ರಸಾದ ಇದನ್ನು ಮಾಡಿ ಪೂಜೆ ಮಾಡಿ, ನಮ್ಮ ಊರಲ್ಲೆಲ್ಲ ಮನ್ನತ್ತಿನ ಅಮಾವಾಸ್ಯೆ ಇಷ್ಟೆಲ್ಲ ಸ್ಪೆಷಲ್ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.